ಮಾಲೂರು ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದ್ದು ಅಧಿಕಾರಿಗಳು ಗೊತ್ತಿದ್ದು ಸುಮ್ಮನಿದ್ದಾರೆ. ಜೊತೆಗೆ ದೂರು ಕೊಟ್ಟರೂ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ವೆಂಕಟೇಶ್ ಅವರು ತಮ್ಮ ಸಂಘಟನೆಯ ಹೋರಾಟದ ಬಲದಿಂದ ಹಲವು ಸರ್ಕಾರಿ ಜಾಗಗಳನ್ನು ಗೋಮಾಳಗಳನ್ನು ರಕ್ಷಣೆ ಮಾಡಿದ್ದಾರೆ. ಆದರೂ ಸಹ ಇನ್ನೂ ಹಲವಾರು ಕಡೆ ಕತ್ತು ಮುಚ್ಚಿ ಪ್ರಭಾವಿಗಳಿಂದ ಸರ್ಕಾರಿ ಜಾಗಗಳ ಕಬಳಿಕೆ ನಡೀತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದರಲ್ಲಿ ಪರೋಕ್ಷವಾಗಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಎಂಬ ಅನುಮಾನವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕೆರೆ, ಗೋಮಾಳ, ರಾಜಕಾಲುವೆ ಜಮೀನುಗಳಿರೋದು ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಹಾಗೂ ಎಸ್ಸಿ ಸಮುದಾಯಕ್ಕೆ ಮಾತ್ರ. ಆದರೆ ಅದೊಂದು ಬಿಟ್ಟು ಮಿಕ್ಕಿದ್ದವರಿಗೆಲ್ಲ ಸರ್ಕಾರಿ ಜಾಗಗಳು ಸಿಗ್ತಾ ಇದೆ. ಅದರಿಂದ ಕೂಡಲೇ ಕ್ರಮ ಕೈಗೊಂಡು ಒತ್ತುವರಿಯಾದ ಸರ್ಕಾರಿ ಜಾಗಗಳನ್ನು ತೆರವು ಮಾಡಿ ಸರ್ಕಾರದ ಸುಪರ್ದಿಗೆ ತರಬೇಕು ಅಂತ ಒತ್ತಾಯಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಎಸ್.ಎಂ. ವೆಂಕಟೇಶ್, ಮಾಲೂರು ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ. 106 ಎಕರೆಯಷ್ಟು ಸರ್ಕಾರಿ ಜಮೀನುಗಳು, ತೋಪುಗಳು, ಕೆರೆಗಳು, ರಾಜಕಾಲುವೆಗಳು, ಗೋಮಾಳಗಳನ್ನು ಅಕ್ರಮವಾಗಿ ಕೆಲವು ಪ್ರಭಾವಿಗಳು ಆಕ್ರಮಿಸಿಕೊಂಡಿದ್ದಾರೆ. ಅದೆಲ್ಲ ಬಡವರಿಗೆ ಸೇರಬೇಕಾದ ಜಾಗವಾಗಿತ್ತು. ಆದರೆ ಅದು ಪ್ರಭಾವಿಗಳ ಪಾಲಾಗ್ತಾ ಇದೆ. ಇದರ ಬಗ್ಗೆ ಹಿಂದಿನ ಜಿಲ್ಲಾಧಿಕಾರಿ ಡಿ.ಕೆ. ರವಿ ಅವರು ಸರ್ವೆ ಮಾಡಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಸರ್ಕಾರಿ ಜಾಗಗಳನ್ನು ರಕ್ಷಿಸಿದ್ರು. ಅವರು ಹೋದ ನಂತರ ಬೇರೆ ಅಧಿಕಾರಿಗಳು ಈ ಕೆಲಸ ಮಾಡ್ತಾ ಇಲ್ಲ. ಯಾವ ದಾಖಲೆಗಳನ್ನು ಕೇಳಿದರೂ ತೋರಿಸ್ತಾ ಇಲ್ಲ. ದೂರು ಕೊಟ್ಟರೂ ಕ್ರಮ ಕೈಗೊಳ್ತಾ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಅಧಿಕಾರಿಗಳು ಅಕ್ರಮ ಒತ್ತುವರಿಯಾದ ಸರ್ಕಾರಿ ಜಾಗಗಳನ್ನು ತೆರವು ಮಾಡಿ ವಶಪಡಿಸಿಕೊಳ್ಳಿ, ಇಲ್ಲವಾದರೆ ಮಾಲೂರು ಬಿಟ್ಟು ತೊಲಗಿ ಅಂತ ಆಕ್ರೋಶದಿಂದ ಹೇಳಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತೇಳಿ ಆದೇಶ ಆಯಿತು. ತದನಂತರ ಲೋಕಾಯುಕ್ತರಿಂದಲೂ ಸಹ ಆದೇಶ ಆಗಿ ಮೊನ್ನೆ ಎಲ್ಲ ಸರ್ವೆಯನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಹುಟ್ಟಾಗ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಡಿ.ಕೆ. ರವಿ ಅವರಿದ್ದಂತಹ ಸಂದರ್ಭದಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಸರ್ವೆ ಸ್ಕೆಚ್ ಇಲ್ಲ. ಅವರು ಆಗಿದ್ದಂತಹ ತಾಲೂಕು ದಂಡಾಧಿಕಾರಿಗಳು, ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿನೂ ಸಹ ಇಲ್ಲ. ನಾವು ಕೇಳಿದ್ರೆ ಇದು ಕೋರ್ಟಲ್ಲಿರೋದ್ರಿಂದ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತ. ಈಗ ಒಂದು ಹೊಸ ವರ್ಷ ಪ್ರಾರಂಭ ಆಗಿದೆ. ಏನಂತಂದರೆ, ಇದು ಹದ್ದಿನ ಹಳ್ಳ, ರಾಜಕಾಲುವೆ ಅಲ್ಲ, ಇದು ಹದ್ದಿನ ಹಳ್ಳ ಅಂತೇಳಿ ಒಬ್ಬ ತಾಲೂಕು ದಂಡಾಧಿಕಾರಿಗಳು, ಈಗ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು. ಆದರೆ ಹಿಂದೆ ಇದ್ದಂತಹ IAS ಮಾಡಿದಂತಹ ಡಿ.ಕೆ. ರವಿ ಸಾಹೇಬರು ಸರ್ವೆ ಮಾಡಿಸಿದ ಸುಳ್ಳ, ಅದನ್ನು ಸರ್ವೆ ಮಾಡಿಸಿ ತಿರುಗೊಳಿಸ್ಬೇಕು ಅಂತೇಳಿ ಚೆಕ್ಬಂದಿಯನ್ನು ನಿರ್ವಹಣೆ ಹಾಕಿರ್ತಕ್ಕಂಥ ಸುಳ್ಳ. ಆದರೆ ಈಗ ತಾನೇ ಹದ್ದಿನ ಹಳ್ಳ ಅಂತೇಳಿ ಬಂದುಬಿಡ್ತಾ. ಇದರಲ್ಲಿ ಒಬ್ಬ ಎಲ್ಲ ದೊಡ್ಡ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಈ ಕೂಡಲೇ ಏನು ಅರಳೇರು ರಸ್ತೆ ರಾಜಕಾಲುವೆ ಇದೆ, ಅದನ್ನು ಈ ಕೂಡಲೇ ತಿರುಗೊಳಿಸಲಿಕ್ಕೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು. ಅದೇ ಅಲ್ಲದೆ ಮಾಲೂರು ತಾಲೂಕು ಕಸಬಾ ಹೋಬಳಿ ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 48 ಸರ್ಕಾರಿ ಕೆರೆ, 10 ಎಕರೆ 38 ಗುಂಟೆ ಸರ್ಕಾರಿ ಕೆರೆ ಇದೆ. ಇವತ್ತು ಪ್ರಭಾವಿ ರಾಜಕಾರಣಿ ಒಬ್ಬರು ಅದರ ಪಕ್ಕದಲ್ಲೇ, ಕೆರೆ ಪಕ್ಕದಲ್ಲೇ ಯಾವುದೇ ಬಫರ್ ಝೋನನ್ನು ಬಿಟ್ಟಿಲ್ಲ. ಸರ್ಕಾರಿ ಕೆರೆಯನ್ನೇ ಒತ್ತುವರಿ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಲೇಔಟನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನು ಸರ್ವೆ ಮಾಡಿ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು ಬಾರಿ ಮನವಿಯನ್ನು ಮಾಡಿದರೂ ಸಹ ಇದುವರೆಗೂ ಸರ್ವೆ ಮಾಡಲೇ ಇಲ್ಲ. ಅವರು ಕಾಮಗಾರಿ ಅಂತೂ ಲೇಔಟ್ ಕಾಮಗಾರಿ ಮಾಡ್ತಾನೆ ಇದೆ. ಅದೇ ಅಲ್ಲದೆ ಸರ್ವೆ ನಂಬರ್ 49 ಲಿಂಗಾಪುರ ಸರ್ವೆ ನಂಬರ್ 49ರಲ್ಲಿ ಸರ್ಕಾರಿ ಗೋಮಾಳ ಇನ್ನೂ 26 ಎಕರೆ ಜಮೀನಿದೆ. ಈಗ ಆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ, ಇನ್ಯಾರಿಗೂ ಸಹ ಮಂಜೂರಾತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇವರಿಗೆಲ್ಲನೂ ಸಹ ಇವತ್ತೇನಾಗಿದೆ, ಸರ್ಕಾರಿ ಜಮೀನುಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಇವರು ಇಚ್ಛಾಶಕ್ತಿಯ ಕೊರತೆ ಇದೆ. ಇವರು ಬರ್ತಾ ಇರ್ತಕ್ಕಂಥದ್ದು ಕೇವಲ ಉದ್ಯಮಕ್ಕೋಸ್ಕರ ಮಾಲೂರು ತಾಲೂಕಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಅಂದರೆ ವ್ಯವಹಾರದ ಜ್ಞಾನಕ್ಕೆ ಬರ್ತಾ ಇದ್ದಾರೆ, ವ್ಯವಹಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇವರು ಸರ್ಕಾರಿ ಕೆಲಸ ಮಾಡಲಿಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬರ್ತಿಲ್ಲ, ಸರ್ಕಾರಿ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಸರ್ಕಾರಿ ಗೋಮಾಳ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತಿಲ್ಲ, ಸರ್ಕಾರಿ ಕುಂಟೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತಿಲ್ಲ, ಸರ್ಕಾರಿ ರಾಜಕಾಲುವೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಗುಂಡ್ತೋಪನ್ನು ಉಳಿಸ್ಕೊಳ್ಳಿಕ್ಕೆ ಬರ್ತಿಲ್ಲ. ಏನು ಈ ಎಲ್ಲ ಸಮಸ್ಯೆಗಳು, ಇನ್ನೂ ಕೆಲವು ಸಮಸ್ಯೆಗಳಿದ್ದಾವೆ. ಈ ಎಲ್ಲ ಸಮಸ್ಯೆಗಳನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ಮಾಲೂರು ತಾಲೂಕು ದಂಡಾಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಇದೆ, ಎಲ್ಲೆಲ್ಲಿ ಸರ್ಕಾರಿ ಕುಂಟೆಗಳಿದ್ದಾವೆ,
ಎಲ್ಲಿ ಸರ್ಕಾರಿ ರಸ್ತೆಗಳಿದ್ದಾವೆ, ಎಲ್ಲಿ ಸರ್ಕಾರಿ ಗುಂಡು ತೋಪುಗಳಿದ್ದಾವೆ, ಎಲ್ಲಿ ಸರ್ಕಾರಿ ನೆಡುತೋಪುಗಳಿದ್ದಾವೆ, ಎಲ್ಲಿ ಸರ್ಕಾರಿ ಬಂಡುದಾರಿಗಳಿದ್ದಾವೆ, ಈ ಕೂಡಲೇ ಸರ್ವೆಯನ್ನು ಮಾಡಬೇಕು. ಈ ಕೂಡಲೇ ಸರ್ವೆಯನ್ನು ಮಾಡಿ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಇವತ್ತು ಮಾಲೂರು ತಾಲೂಕು ಕಸಬಾ ಹೋಬಳಿ ಸರ್ವೆಯನ್ನು ನಾಚಹಳ್ಳಿ ಆರುಹಳ್ಳಿ ಸರ್ವೆ ನಂಬರ್ 101ರಲ್ಲಿ ಇವತ್ತು ಸರ್ಕಾರದ ಶಾಲೆಗಾಗಿ 30 ಗುಂಟೆಯನ್ನು ಮಂಜೂರಾತಿಯನ್ನು ಮಾಡೋದು. ಆದರೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಸಹೋದರ ಇವತ್ತು ಅದನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಸರ್ಕಾರಿ ಶಾಲೆಯನ್ನು ಮಂಜೂರಾತಿ ಮಾಡಲಿಕ್ಕೆ ಬಿಡಲಿಲ್ಲ ಅಂದರೆ ನೀವು ಬಂದಂತಹ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದೀರಿ? ಅದೇ ಬಡವನ ಯಾರಾದರೂ ಒಬ್ಬ 94C ಹಕ್ಕುಪತ್ರಕ್ಕಾಗಿ ಅರ್ಜಿ ಹಾಕ್ಕೊಂಡ್ರೆ ನಾನಾ ರೀತಿ ಪ್ರಶ್ನೆಗಳನ್ನು ಕೇಳ್ತೀರಾ. ನಿಮಗೆ ಯಾವುದೇ ಖಾತೆ ಇದೆಯಾ ಇಲ್ವಾ, ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ಕೊಂಡಿದ್ದೀರಾ, ನೀವು BPL ಕಾರ್ಡ್ದಾರರ ಅಥವಾ ಯಾವುದನ್ನ ಜಮೀನು ಇದ್ದೀರಾ ಅಂತೆಲ್ಲ ನೀವೆಲ್ಲ ಕೇಳ್ತೀರಲ್ಲ. ಇಷ್ಟೆಲ್ಲ ಇದ್ರೂ ಸಹ ನೀವು ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಿಮಗೆ ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ಅಂದರೆ, ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂದರೆ ಮಾಲೂರು ತಾಲೂಕನ್ನು ಬಿಟ್ಟು ತೊಲಗಿ. ಯಾರಾದರೂ ಒಳ್ಳೆ ಒಬ್ಬ ಅಧಿಕಾರಿ ಬಂದೇ ಬರ್ತಾರೆ ದಲಿತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಬಡವ್ರ ಪರವಾಗಿ, ಹಿಂದುಳಿದವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗಾಧಿಕಾರಿಗಳು, ಮಾಲೂರು ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಈ ರೀತಿ ಅರಳೇರು ರಾಜಕಾಲುವೆ ರಸ್ತೆಯನ್ನು ತಿರುಗಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಅದೇ ಅಲ್ಲದೆ ಮಾಲೂರು ತಾಲೂಕಿನಾದ್ಯಂತ ಎಲ್ಲೆಲ್ಲಿ ರಾಜಕಾಲುವೆಗಳು ಒತ್ತುವರಿ ಆಗಿದ್ದಾವೆ, ಎಲ್ಲೆಲ್ಲಿ ಗೋಮಾಳಗಳು ಒತ್ತುವರಿ ಆಗಿದ್ದಾವೆ, ಕುಂಟೆಗಳು ಒತ್ತುವರಿ ಆಗಿದ್ದಾವೆ, ಇವನ್ನೆಲ್ಲ ಸಹ ಸರ್ವೆ ಮಾಡಿಸಿ ಒತ್ತುವರಿಯನ್ನು ತಿರುಗಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಒತ್ತಾಯಿಸುತ್ತದೆ.